ಈಗೆದ್ರಿ ನೀವು ಏನು ಮಾಡತ್ತೀರಿ? ಓಯ್ ಅದಕ್ಕೆ ಒಂದು ಒಳಮುಷ್ಟಿಯಿಂದ ಇಷ್ಟು ಹುರ್ಗಡ್ಲೆ ಹಾಕೋತಾ ಇದ್ದೀನಿ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಇಂಚು ಬೆಲ್ಲ ಹಾಕೋರು ಹಾಕ್ತಾರೆ. ಚಟ್ನಿ ಸ್ವಲ್ಪ ಬೆಳ್ಳಗೆ ಬರಲಿ, ಕಲರ್ ಬರಲಿ ಅಂತ ಸಕ್ಕರೆ ಹಾಕೋರು ಹಾಕ್ತಾರೆ. ಬಟ್ ಸಕ್ಕರೆ ಹೆಲ್ತಿಗೆ ಒಳ್ಳೇದಲ್ಲ ಅಂತ ಹೇಳಿ ನಾನು ಬೆಲ್ಲ ಹಾಕೋತಾ ಇದ್ದೀನಿ. ಜೀರಿಗೆ ಹಾಕೋದು ಮರ್ತಿದ್ದೆ, ಇಷ್ಟು ಜೀರಿಗೆ. ಸೊ ಜೀರಿಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಬಾಡಿನ ತಂಪಾಗಿಡುತ್ತೆ. ಸೊ ಬೇಸಿಕಲಿ ನಾವು ಹಾಕೋ ಐಟಮ್ಗೆ ಒಂದೊಂದು ರೀಸನ್ ಇರುತ್ತೆ. ಸೊ ಅಡುಗೆ ಮನೆ ಐಟಮಲ್ಲಿ ಎಷ್ಟೊಂದು ನಮಗೆ ಆರೋಗ್ಯದ ಟಿಪ್ಸ್ ಸಿಗುತ್ತೆ. ಶುಂಠಿಯಿಂದ ಬಾಡಿ ಹೀಟ್ ಕಂಟ್ರೋಲ್ ಆಗುತ್ತೆ. ಆ್ಯಂಡ್ ಬೆಳ್ಳುಳ್ಳಿಯಿಂದ ನಮಗೆ ಹೆಣ್ಮಕ್ಳಿಗೆ ಮೆನೋಪಾಸ್ ಬರೋದನ್ನು ತುಂಬ 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 ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕೊರಿಯಾಂಡ್ರಿಂದ ನಮಗೆ, ಕೊತ್ತಂಬರಿಯಿಂದ ನಮಗೆ ಕೂದಲು ಜಾಸ್ತಿ ಬೆಳೆಯುತ್ತೆ. ಆ್ಯಂಡ್ ಜೀರಿಗೆ ಹಾಕೋದ್ರಿಂದ ನಮಗೆ ತಂಪು ಜಾಸ್ತಿ ಬಾಡಿಗೆ. ಸೊ ಎಲ್ಲದರಿಂದನೂ ಒಂದು ಬೆನಿಫಿಟ್ ಇದೆ. ಕಾಯಿ ಚಟ್ನಿಗೂ ಅಷ್ಟೇ, ನಾವು ಕಾಯಿ ಚಟ್ನಿನ ಹಸಿಯಾಗಿ ತಿನ್ನೋದ್ರಿಂದ ನಮ್ಮ ಬಾಡಿಗೆ ನ್ಯಾಚುರಲ್ ಆಯಿಲ್ ಕಂಟೆಂಟ್ ಜಾಸ್ತಿ ಸಿಗುತ್ತೆ. ಸೊ ಈ ರೀತಿ ಒಂದೊಂದರಿಂದನೂ ಒಂದು ಬೆನಿಫಿಟ್ ಇದೆ. ಸೊ ಹಿರಿಯರು ಸುಮ್ಮನೆ ಮಾಡಿಲ್ಲ, ನಮ್ಮ ಒಂದೊಂದು ಅಡುಗೆನೂ ಇದೇ ಥರನೇ ಮಾಡ್ಕೊಂಡು ತಿನ್ನಬೇಕು ಅಂತ. ಚಟ್ನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತರ್ತರಿಯಾಗಿ. ಸೊ ಈಗ ಪಡ್ಡು ಹಂಚಿಟ್ಟಿದ್ದೀನಿ. ಹಿಟ್ಟು ಕೂಡ ರೆಡಿ ಇದೆ. ಪಡ್ಡು ಹಾಕಿದ್ದೀನಿ, ಚೆನ್ನಾಗಿ ಬರ್ತಾ ಇದೆ. ಟೈಮ್ ಬಂದು 10:30 ಆಗಿದೆ. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಸಿ ಟೀ ಕುಡಿತಾ ಇದ್ದೀನಿ. ಪಡ್ಡು ಮಾಡ್ಕೊಂಡು ತಿಂದೆ. ನಮ್ಮ ಚಿನ್ನು ಮಲಗಿದೆ ನೋಡಿ, ಅಂತಿದ್ದಾನೆ. ನಾನು ಬೆಳಗ್ಗೆ ಬೇಗ ಹೇಳ್ತಾನೆ, ನನ್ನ ಜೊತೆಗೆ 7-7:30 ಎದ್ಬಿಡ್ತಾನೆ. ಅದಾದಮೇಲೆ ಸ್ವಲ್ಪ ಹಾಲು ಕುಡಿದು ಮಲ್ಕೊಂಡ್ಬಿಡ್ತಾನೆ. ಅವ್ನು ಮಲ್ಕೊಂಡಾಗಲಿ ನನಗೆ ಎಲ್ಲ ಕೆಲಸ ಮಾಡ್ಕೊಳಕ್ಕಾಗೋದು. ಅದರ್ವೈಸ್ ಬೇರೆ ಕೆಲಸ, ಯಾವ ಕೆಲಸನೂ ಆಗಲ್ಲ ಅವನು ಎದ್ದಿದ್ರೆ. ಇದು ನನ್ನ ಮಾಡರ್ನ್ ಮಷಿನ್, ಇದ್ರ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಆ್ಯಂಡ್ ಈ ಮಷಿನ್ ತುಂಬ ಕೆಲಸ ಮಾಡಿಕೊಟ್ಟಿದೆ ನಮಗೆ. ಈಗ ಬಟ್ಟೆ ಹಾಕಿದ್ದೀನಿ, ಇನ್ನೂ ಇಷ್ಟು ಬಟ್ಟೆ ಇದೆ, ನಮ್ಮ ಚಿನ್ನನ ಬಟ್ಟೆ ಇದೆ. ಇವತ್ತು ಅಜ್ಜಜ್ಜಜ್ಜ ಯಾಕೆ ಯಾರು ಚಿನ್ನು, ಏನು ಬೇಕಮ್ಮ ನಿನಗೆ? ಏನು ಬೇಕಮ್ಮ ನಿನಗೆ? ನಿದ್ದೆ ಬಂದಿದಾ ನಿನಗೆ? ನಿದ್ದೆ ಬರ್ತಾ ಉಂಟಾ ನಿನಗೆ? ಸ್ವಲ್ಪ ಆಫೀಸ್ ಕೆಲಸ ಮುಗಿಸ್ಬಿಟ್ಟು ನಮ್ಮ ಚಿನ್ನು ಮಲಗಿದ್ದಾನೆ. ಆಮೇಲೆ ಕೆಲಸ ಶುರು ಮಾಡಿದೆ. ಅದೇ ದೀಪ ಎಲ್ಲ ಹಾಕಿದ್ದು ಆಯಿತು. ಸಂಜೆ ದೀಪ ಹಾಕಿದ್ದಾಯಿತು, ಪೂಜೆ ಮಾಡಿದ್ದಾಗಿದೆ. ಚಿನ್ನ
ಈಗೆದ್ರಿ ನೀವು ಏನು ಮಾಡತ್ತೀರಿ? ಓಯ್ ಏನು ಮಾಡತ್ತಿ ಚಿನ್ನು? ಏನು ಮಾಡತ್ತೀರಿ? ಆಟ ಆಡತ್ತೀರಿ ನೀವು? ಬರ್ರಿ ಮುಂದೆ ಬನ್ನಿ 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 ಬನ್ನಿ. ನೈಟ್ಗೆ ಸ್ವಲ್ಪ ಜೀರಾ ರೈಸ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಂಡೆ. ಕೊತ್ತಂಬರಿ ಮತ್ತು ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದು, ಸ್ವಲ್ಪ ಕಾಯಿ ಇತ್ತು, ಅದನ್ನ ತರಕಾರಿ ರುಬ್ಬಿಟ್ಕೊಂಡಿದ್ದೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ಜಾಸ್ತಿ ಜೀರಾ ರೈಸ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಸಿಡಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಮತ್ತು ಫುಲ್ ಒಂದು ನಿಮಿಷ ಕೈ ಆಡಿಸ್ಬೇಕು. ಆಮೇಲೆ ಅಕ್ಕಿ ಹಾಕ್ಬೇಕು. ಈಸಿ ಅಲ್ವಾ ಜೀರಾ ರೈಸ್ ಮಾಡೋದು? ಅಕ್ಕಿ ಹಾಕಿದ್ರೆ ರುಚಿಗೆ ತಕ್ಕಷ್ಟು, ಅದಕ್ಕೆ ನಾನು 1 ಗ್ಲಾಸ್ ಅಕ್ಕಿ ಹಾಕಿದ್ದೆ, ಅದೇ ಗ್ಲಾಸಿಂದ 2 ನೀರು ಹಾಕಿದೆ. ಅದಾದಮೇಲೆ ಸ್ವಲ್ಪ ಕಾಯಿ ಮನೇಲಿ ತಗೊಂಬಂದಿದ್ರು, ಸೊ ಅದನ್ನ ಹಾಕೋಣ ಅಂದ್ಕೊಂಡು ಅದನ್ನ ಹಾಕಿದ್ದೆ ನಾನು ರುಬ್ಬಿ. ನೀರಿಗೆ ಕುದೀತಾ ಇದೆ, ಅದಕ್ಕೆ ಸ್ವಲ್ಪ ಉಪ್ಪು, ಒಂದೇ ಒಂದು ಚೂರು ಸಕ್ಕರೆ ಹಾಕಿದ್ದೀನಿ ನಾನು, ಅದು ಟೇಸ್ಟ್ ಬರಲಿ ಅಂತ. ಸೊ ಇದು ಒಂದು ವಿಷಿಲ್ ಬಂದರೆ ನನ್ನ ಜೀರಾ ರೈಸ್ ರೆಡಿ. ಇವತ್ತಿನ ಬ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಗುಡ್ ನೈಟ್.